ಮತ್ತೆ ನೀರು ಬರ್ತಾ ಇದೆಯಾ? ಏತ್ ಬಿಡ್ತಾರೆ, ನೀರು ನಿಲ್ಸಾಗಿ ಹೋಗ್ತೀಯಲ್ಲ. ತೆಗೀರಾ ತೆಗೀರಾ ಅಂದ್ರೆ ತೆಗಿತಾ ಏನೋ. ಯಾರು ನೋಡಿದೆ? ಯಾರು ಅದು? ತೆಗಿಯ ಬಂದ ನೋಡಿ ಇವಾಗ. ತೆಗೀನಿಲ್ಲ. ಹಲೋ ಸರ್, ಪೊಲೀಸ್ ಸ್ಟೇಷನಾ? ರಾಜಾ, ಏನು ಅಷ್ಟು ಮಾಡ್ತಿದ್ಯಾ? ಮದುವೆ ಕೆಲಸ 1000 ಇದೆ. ಈ ಟೈಮಲ್ಲಿ ಸುಮ್ಮನೆ ಪೂಜೆ ಪುನಸ್ಕಾರ ಅಂತ ಓಡಾಡ್ತಿದ್ರೆ ಏನೋ ಅರ್ಥ? ಮದ್ವೆ ಮುಂಚೆ ಕೆಲವು ಪ್ರೋಸೆಸ್ಗಳಿರುತ್ತೆ. ಅದು ನಿಮ್ಮಿಬ್ಬರಿಗೂ ಸಂಬಂಧಪಟ್ಟಿರುತ್ತೆ. ಮದ್ವೆ ಆಗ್ಬೇಕು ಅಂದ್ರೆ ಅದಕ್ಕೂ ಒಂದು ಪ್ರೋಸೆಸ್ ಇರುತ್ತೆ. ಅದು ಫ್ಯಾಮಿಲಿ ಸಂಬಂಧಪಟ್ಟಿರುತ್ತೆ. ಸ್ವಲ್ಪ ಕೋಪರೇಟ್ ಮಾಡಪ್ಪ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಸಮಸ್ಯೆ ಮಾತ್ರ ಒಳಗಡೆ ಬನ್ನಿ ಸ್ವಾಮಿ. ಅಂದ್ರೆ ನಾನೇ ಬರ್ಬೇಕು. ನನಗೆ ಕರೆಂಟ್ ಸಮಸ್ಯೆ, ಬಾಡಿಗೆ ಸಮಸ್ಯೆ, ಮನೆ ಸಮಸ್ಯೆ, ಎಲ್ಲಾ ಸಮಸ್ಯೆ ಇದೆ. ಒಳಗ್ ಬರ್ಲಾ? ನಾನ್ ಬರಲ್ಲ. ಲೂಸು. ಹೋಗಿ ನೀವು ಹೋಗಿ. ಹೋಗು. ತನ್ನೋ ಆಂಜನೇಯ ಪ್ರಚೋದಯಾತ್. ಜೈ ಆಂಜನೇಯ, ಜೈ ಶ್ರೀರಾಮ್. ஆசை நிறைவேறுவரைக்கும் எங்களை யாரும் தொந்தரை கொடுக்காதீங்க. புரிஞ்சிதா? புரிஞ்சிதா? ಶ್ರೀರಾಮ್, ಜೈ ರಾಮ್. ಎಲ್ಲ ಗೊತ್ತಾಗ್ತಾ ಇದೆ. ಎಲ್ಲ ಗೊತ್ತಾಯ್ತು. ಸರಿ ಹೋಗುತ್ತೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಂಬಂಧಿಗಳು ಮಾತ್ರ ಒಳಗಡೆ ಬನ್ನಿ. ಬನ್ನಿ ಹೋಗೋಣ. ಇದು ಕೆಟ್ಟದನ್ನ ನಾಶ ಮಾಡಕ್ ಬಂದಿರೋ ಒಳ್ಳೆ ನಮಸ್ಕಾರ. ಜೈ ಶ್ರೀರಾಮ್. ನೀವು ಭಯ ಪಡುವಂಥದ್ದೇನೂ ಇಲ್ಲ. ಇನ್ ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಧೈರ್ಯವಾಗಿ ಮನೆಗೆ ಕರ್ಕೊಂಡೋಗಿ. ನಿಮ್ಮ ಆಶೀರ್ವಾದ ಅಮ್ಮ. ಎದ್ದೇಳಪ್ಪ, ನಡಿ ಹೋಗೋಣ. ಹೇ ಮುಚ್ಚ, ಗಾಡಿ ನಿಲ್ಸು, ಗಾಡಿ ನಿಲ್ಸು. ಕೊಡಿ. ಹಿಂದೆ ನೋಡ ಯಾರಿದ್ದಾರೆ. ಈ
ಈ ಫ್ಲೇವರ್ ತಾನೇ ನಿಂಗೆ ಇಷ್ಟ? ಈ ಫ್ಲೇವರ್ ನನಗೆ ತುಂಬಾ ಇಷ್ಟ. ಹೌದಾ? ತಿನ್ನೋಡು, ಫಸ್ಟ್ ಚೆನ್ನಾಗಿರುತ್ತೆ. ನೀನ್ ತಿನ್ನು. ಅವತ್ತು ನಶೆ ನೋಡಿದಾಗ ಚೆನ್ನಾಗಿದೆ, ಇವತ್ತು ನಶೆ ಇಲ್ದೇ ಇರೋವಾಗ ಇನ್ನೂ ಚೆನ್ನಾಗಿದ್ಯಾ. ಅವತ್ತು ಎಸ್ಕೇಪ್ ಆಗ್ಬಿಟ್ರು, ಆದ್ರೆ ಇವತ್ತು ಬಿಡ್ಬಾರ್ದು ಮಚ್ಚ. ಸೂಪರ್ ಆಗಿದ್ಯಾ ಅಂತ ಹೇಳ್ದ, ಅಸಹ್ಯವಾಗಿದ್ಯಾ ಅಂತಲ್ಲ. ಯಾಕೋ ಏನೋ ಬಿಲ್ಡಪ್ ಮಾಡ್ತಿದ್ಯಾ, ಕೋಪ ಬರ್ತಿದ್ಯಾ? ಬರೋ ದಾರಿ ಎಲ್ಲಿದ್ಯೋ? ಏನೋ ಇದೆಯಾ? ಲೇ ಮಚ್ಚ, ಪೇಪರ್ ನೋಡು, ಹೀರೋಯಿನ್ ತರ ಇದ್ದಾಳು. ಲೇ ಅದ್ಯಾರು ಗೊತ್ತಾ? ಕೂರ್ಗಲ್ಲಿ 7 ಎನ್ಕೌಂಟರ್ ಮಾಡಿರೋ ಹುಡುಗ ಗ್ರೌಂಡ್ ಅಲ್ಲಿ ಇಳ್ದಿದ್ರಲ್ವಾ, ಇವಾಗ ಹೆಂಗ್ ಕಂಡಿಡ್ತಾರ ನೋಡು. ಇನ್ನೊಬ್ಬ ವೇಕಲ್ ಹತ್ರ ತಲೆಗೆ ಬಿಟ್ಟು ಸತ್ತಿದ್ದ. ನೋಟ್ ಮಾಡ್ಕೊಳ್ಳಿ. ಮೇಡಮ್ ಯಾವ ಎವಿಡೆನ್ಸ್ ಸಿಗ್ಲೇ ಇಲ್ಲ ಮೇಡಮ್. ಲೆಟ್ಸ್ ಗೋ. ಓಕೆ ಸರ್. ಹೇಳಿ, ಏನ್ ಬರಕ್ ಹೇಳಿದ್ದು? ದೇವನಹಳ್ಳಿ ದೇವಿ ಹತ್ರ ಹೋದ್ರು ಏನು ಪ್ರಯೋಜನ ಆಗಿಲ್ಲ ಸ್ವಾಮಿಗಳೇ. ನಾನು ಹೇಳ್ತೀನಿ, ಆ ಥರ ಮಾಡಿ. ಹ್ಮ್. ಅವ್ರಿಗೆ ಹಿಡ್ದಿರೋ ದೆವ್ವ ಯಾವ ಧರ್ಮದ್ದು ಅಂತ ಗೊತ್ತಿಲ್ಲ. ಅದರಿಂದ ಯಾವುದೇ ಮಂತ್ರವಾದಿ ಹತ್ರ ಹೋದ್ರೂ ಆ ಆತ್ಮಗಳು ಅವ್ರನ್ನ ಬಿಟ್ಟು ಹೋಗ್ತಿಲ್ಲ, ಯಾವುದೇ ಮಂತ್ರಶಕ್ತಿಗಳಿಗೂ ಬಗ್ತಿಲ್ಲ. ಯಾವುದೇ ಆತ್ಮಗಳಾದರೂ ಆಯಾ ಧರ್ಮಕ್ಕೆ ಅವು ಬಗ್ಲೇಬೇಕು. ಅದಕ್ಕೆ 3 ಧರ್ಮದ ಸ್ವಾಮೀಜಿಗಳನ್ನ ಕರೆಸಿ ಒಂದು ವಿಶೇಷ ಪೂಜೆನ ನೆರವೇರಿಸಿ ಅವ್ರಿಗೆ ಹಿಡ್ದಿರೋ ಆತ್ಮ ಖಂಡಿತ ಹೊಟ್ಟೋಗುತ್ತೆ. ಆಮೇಲೆ ನೀವು ಅವರಿಬ್ಬರಿಗೆ ಮದುವೆ ಮಾಡಿಸಿ. ಒಳ್ಳೆಯದು. ಓ ಲಾರ್ಡ್, ಏನಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ? ಏನು ಅಂತ ಗೊತ್ತಿಲ್ಲ ನೋಡು. ಈ ಮಕ್ಕಳಿಗೆ ಹಿಡಿದಿರೋ ಆತ್ಮನನ್ನು ಅವರಿಂದ ದೂರ ಮಾಡಿ ನಿಮ್ಮನ್ನೇ ನಂಬಿಕೊಂಡಿರೋ ಈ ಮಕ್ಕಳನ್ನು ಖುಷಿ
ಭವಿಷ್ಯನ ನೋಡ್ಕೊಳ್ಳಿ. ಭವಿಷ್ಯದ ಈ ಮಕ್ಕಳನ್ನು ಕಾಪಾಡಿದ್ದೇವೆ, ಕಾಪಾಡು. ಲಾರ್ಡ್ ಜೀಸಸ್, ಐ ಟ್ರೂಲಿ ಪ್ರೇ ಫಾರ್ ಯು. ಪ್ಲೀಸ್ ಸೇವ್ ದ ಚಿಲ್ಡ್ರನ್ ಹೂ ಹ್ಯಾಸ್ ಬಿಲೀವ್ಡ್ ಫಾರ್ ಯು and don't let them अभी देखो ಅಲ್ಲಾಹು ಅಕ್ಬರ್ ಅಲ್ಲಾಹು ಜೀಸಸ್, ಅಕ್ಬರ್ ನಾನು ನಿನ್ನನ್ನೇ ನಂಬ್ಕೊಂಡಿರೋದು. ದಯವಿಟ್ಟು ಈ ಮಕ್ಕಳಿಗೆ ಏನಾದರೂ ಮಾಡು. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಏನಪ್ಪ ನಿಂದು ಆರ ಹೋಯ್ತು? ಜೈ ಮಹಾಕಾಳಿ. ಬ್ಲಾಕ್ ಫಾರೆಸ್ಟ್ ಕೇಕ್ ಕೊಡಿಸ್ತೀನಿ, ಅದನ್ನು ತಿಂದ್ಬಿಟ್ಟು ಈ ಬ್ಲಾಕ್ ಇಂದಾನೆ ಓಡೋಗಿ. ಅಲ್ಲಿ ಬರೀ ಕೇಕು, ನಾನು ಆಂಬೂರ್ ಬಿರಿಯಾನಿ ಲೆಗ್ ಪೀಸ್ ಜೊತೆ ಸೇರಿಸ್ಕೊಡ್ತೀನಿ. ಚೆನ್ನಾಗಿ ತಿಂದ್ಬಿಟ್ಟು ಯಾರು ಇಲ್ದಿರೋ ಕಾಡಿಗೆ ಹೋಗಿ ಸೇರ್ಕೊಂಬಿಡಿ. ಇದು ಕೋಪ ಮಾಡ್ಕೊಂಡು ನೋಡಿದ್ರೆ ಇವರು ವೆಜಿಟೇರಿಯನ್ ಅನ್ಸುತ್ತೆ. ನಿಮ್ಗೆ ಮುದ್ದೆ ಸಾರು ಕೊಡಿಸ್ತೀನಿ, ತಿನ್ಬಿಟ್ಟು ಹೋಯ್ತಾ ಇರಿ. ಇವ್ರುಗಳೇ ಊಟಕ್ಕೆ ಲಾಟ್ರಿ ಹೊಡಿತಾವೆ. ಲಾಟ್ರಿ ಕೋಟಿ ಬಂದಿರೋ ತರ ಬಿಲ್ಡಪ್ ಬೇರೆ. ನಿಮ್ಮ ಹತ್ರ ಬೇಡ್ಕೊಂತ ಇದ್ರೆ ನಿಮ್ದು ಬಿಲ್ಡಪ್ಗಳು ಜಾಸ್ತಿ ಆಯ್ತು. ಈ ಚಾಮರಾಜಪೇಟೆ ಪೀಟರ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಲ್ಲ, ಇವಾಗ ತೋರಿಸಿ ನೋಡಿ ನನ್ನ ಕೆಲ್ಸನ. ಜಗವನ್ನು ಆಳುವ ಪರಮಪಿತ ಯೇಸುವೆ, ಈ ಮಕ್ಕಳನ್ನು ಹಿಡಿದಿರುವ ಆ ದುಷ್ಟಶಕ್ತಿಯನ್ನು ಓಡಿಸು. ಸ್ವಲ್ಪ ಎಮೋಷನ್ ಆಗ್ಬಿಟ್ಟೆ, ಇಟ್ಸ್ ಓಕೆ. ಓಂ ಭದ್ರಕಾಳಿಯೇ ನಮಃ. ಓಂ ಆಂಜನೇಯ ಸ್ವಾಮಿಯೇ ನಮಃ. ಓಂ ತಿರುಪತಿಯೇ ನಮಃ. சும்மா இருங்க. எங்களை வெளியில துரத்துறதுக்கு மந்திரம் சொல்லாதீங்க. உங்க எல்லாரையும் சாவடிச்சிடுவேன். ತಮಿಳೊಂದು ಬೇರೆ ಬಂದ್ಬಿಟ್ಟ. ಯಾರಿಗೆ ಓಲಾ ಬುಕ್ ಮಾಡ್ತಾರೋ ಗೊತ್ತಾಗ್ತಿಲ್ವೇ. ಏನ್ರಿ ಗುರಾಯಿಸ್ತಾ ಇದ್ದಾಳೆ? ಗುರಾಯಿಸ್ಲಿ ಎಲ್ಲರಿಗೂ ಸೊಸೆ ದೆವ್ವ ಆಗಿ ಬರ್ತಾಳೆ. ನಿನಗೆ ದೆವ್ವನೇ ಸೊಸೆಯಾಗಿ ಬಂದಿದ್ದಾಳೆ. ಕಂಗ್ರಾಚುಲೇಷನ್. ಇಲ್ಲಿ ಕೇಳ್ರಿ, ಈ ಆತ್ಮಗಳಿಗೆ ನಮ್ದು ಒಂದೊಂದ್ ಮಂತ್ರ ಆಗಲ್ಲ, ಎಲ್ಲ ಸೇರಿ ಮಂತ್ರ ಹಾಕಿ ಓಡಿಸ್ಬಿಡೋಣ ನಡ್ರಿ. ಶುರು ಮಾಡಿ. ಓ ಲಾರ್ಡ್ ಜೀಸಸ್, ಕಾಳಿಕಾಯೇ ನಮಃ. ಓಂ ಭದ್ರಕಾಳಿಯೇ ನಮಃ. ಆತ್ಮನನ್ನು ಅವರಿಂದ ದೂರ ಮಾಡಿ. ಭದ್ರಕಾಳಿಯೇ ನಮಃ. ಓಂ ಭದ್ರಕಾಳಿಯೇ ನಮಃ. ಓಂ ಕಾಳಿಕಾಂಬೆಯೇ ನಮಃ. உங்கள யார மந்திரம் பெருசோ அவங்க முதல்ல சொல்லுங்க. புரிஞ்சுதா? ಮೂರ್ ಜನದಲ್ಲಿ ಯಾರ ಮಂತ್ರ ದೊಡ್ಡದು ಅವ್ರ ಮೊದ್ಲು ಹೇಳಿ. ಈ ದೆವ್ವಗಳೇ ರಾಜಕೀಯ ಮಾಡಕ್ ಶುರು ಮಾಡ್ಬಿಟ್ಟವೆ. ಇನ್ನಿವ್ರು ಸತ್ತಂಗೆ. ಗೊತ್ತಿಲ್ಲ ನಮ್ ಕರ್ತ ಎಷ್ಟು ಶಕ್ತಿಶಾಲಿ ಅಂತ. ನೀವ್ ಒಪ್ಕೊಳ್ಳೇಬೇಕು, ನಮ್ ಧರ್ಮನೇ ಗ್ರೇಟು. ಯೋ, ನಿನ್ ಸೌಂಡ್ ಎಲ್ಲ ಬರೀ ಸಂಧಿಗೊಂದಿಲ್ಲೇ ಕೆಲ್ಸದು. ನಾವು ಆಜಾನ್ ಕೂಗಿದ್ರೆ ಇಡೀ ಸೌದಿ ಅರೇಬಿಯವರೆಗೂ ಕೆಲ್ಸುತ್ತೆ, ಗೊತ್ತಾ? ಸುಮ್ನಿರ. ಒಂದೇ ಕಡೆ ಗುಂಪಾಕೊಂಡು ಪೂಜೆ ಮಾಡೋ ನಿಮ್ಮಂತವ್ರದೇ ಹಿಂಗಿರ್ಬೇಕಾದ್ರೆ ನಮ್ದಿನ್ ಎಷ್ಟಿರ್ಬೇಡ. ತಿರುಪತಿ, ಧರ್ಮಸ್ಥಳ, ಶಬರಿಮಲೆ ಹೀಗೆ ಪ್ರತಿ ಸ್ಟೇಟ್ ಅಲ್ಲೂ ದೊಡ್ಡ ದೊಡ್ಡ ದೇವರುಗಳನ್ನ ಇಟ್ಟಿರೋ ನಾವೇ ಗ್ರೇಟು. ನಮ್ಮ ಮಂತ್ರನೇ ಗ್ರೇಟು. ಏನೋ ಇದು? ಇವ್ರು ಯಾರು ನಮ್ಮ ಮಕ್ಕಳನ್ನ ಕಾಪಾಡೋ ತರ ಕಾಣಿಸ್ತಾ ಇಲ್ಲ. ಬಿಟ್ರೆ ಇವ್ರು 3 ಜನನೇ ಹೊಡೆದಾಡ್ಕೊಳ್ಳೋ ತರ ಕಾಣಿಸ್ತಿದ್ದಾರೆ. ಸುಮ್ನೆ ನಮ್ ದೇವ್ರು ದೊಡ್ಡದು. ಮಾತಾಡಕ್ ಬರುತ್ತಾ ನೀನು? ಲಂಡನ್, ಅಮೆರಿಕಾ, ನಮ್ ಮಂತ್ರನೇ ದೊಡ್ಡದು. ನಮ್ ದೇವ್ರೇ ದೊಡ್ಡದು. ಬೈಬಲ್ ಈ ಜಗತ್ತು ನಡೀತಿರೋದು ಗೊತ್ತಾ ನಿಮ್ಗೆ? ಎಲ್ರು ಯಾರು ಕಾಣಿಸ್ತಿಲ್ಲ? ಎಲ್ರು ದುಡ್ಡು ಕೊಡೋರೆ ಕಾಣಿಸ್ತಾ ಇಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ದೇ ಇರತ್ತೆ ₹1 ಕೂಡ ಸಿಗ್ತಿಲ್ವಲ್ರು. ನಾವು ಧರ್ಮ ಅಂತ ಕಿತ್ತಾಡೋ ಬದಲು ಇಂಡಿಯನ್ಸ್ ಆಗಿ ಒಟ್ಟಿಗೆ ಜೀವನ ಮಾಡೋಣ ನಡೀರಿ. Hey!
ಮಕ್ಕಳಾದ ನವೀನ್ ಹಾಗೂ ವಿನೋದ್ ಅವರ ಭೀಕರ ಹತ್ಯೆಯ ಬೆನ್ನಲ್ಲೇ ನಿನ್ನೆ ರಾತ್ರಿ ಸೆಲ್ವರಾಜನ್ ಅವರ ಮಗ ಸರವಣನ್ ಕೂಡ ನಗರದ ಹೊರವಲಯದ ಗ್ಯಾರೇಜ್ ಒಂದರಲ್ಲಿ ಭೀಕರವಾಗಿ ಹತ್ಯೆಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಈ 3 ಜನರು ಕೂಡ ಚಿಕ್ಕ ವಯಸ್ಸಿನಿಂದ ಸ್ನೇಹಿತರಾಗಿ ತಮ್ಮನ್ನು ಬಿಸ್ನೆಸ್ ನಲ್ಲೂ ತೊಡಗಿಸಿಕೊಂಡಿದ್ರಂತೆ. ಪ್ರತಿಷ್ಠಿತ ಬಿಸ್ನೆಸ್ ಮೆನ್ಗಳ ಹತ್ಯೆ ಇಡೀ ಬೆಂಗಳೂರು ನಗರವನ್ನೇ ಬೆಚ್ಚಿ ಬೀಳಿಸಿದೆ. ನಾವೇನು ಮಾಡಿಲ್ಲಪ್ಪ. ಏನೋ ಮಾಡಿದ್ರೆ ನಿಮ್ ಫ್ರೆಂಡ್ಗಳು ಒಬ್ಬೊಬ್ಬರೇ ಸಾಯ್ತಾ ಇದ್ದಾರಾ? ನ್ಯೂಸ್ ಅಲ್ಲಿ ಬರೋಂಥದ್ದು ಅಂತದೇನ್ ಮಾಡಿದ್ರಿ ಹೇಳಿ. ಕೇಳ್ತಾವ್ರಲ್ಲ, ಹೇಳ್ ಸಾಯಿ. ಏನೊಂದು ಕೆಲಸ ಮಾಡು, ನಮ್ಮ ಹಳೆ ಬಿಲ್ಡಿಂಗು ಅದೇ ರೀತಿ ಸೇಫ್ ಆಗಿರೋ ಜಾಗ ನಾನು ನೋಡ್ಕೊತೀನಿ. ನಾನು ಫೋನ್ ಮಾಡಿದ್ಮೇಲೆ ಅಲ್ಲಿಗೆ ಬಂದರೆ ಸಾಕು. ಹೇಳಿ ಮೇಡಮ್. ಓಕೆ ಮೇಡಮ್. ಮೇಡಮ್ ರಾವ್, ಮೇಡಮ್ ಫುಲ್ ರಕ್ತ ಆಗಿದೆ, ಏನು ಕಾಣಿಸ್ತಾ ಇಲ್ಲ. ಹೌದು ಮೇಡಮ್. ಚಿಕ್ಕಮಂಗ್ಳೂರಲ್ಲಿರೋ ಎಲ್ಲಾ ಪೇಂಟಿಂಗ್ ಪ್ರೆಸ್ಗಳಲ್ಲಿ ಹೋಗಿ ಚೆಕ್ ಮಾಡಿ. ಓಕೆ ಮೇಡಮ್. ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ದಾ? ಕೊಡಿ ಇಲ್ಲಿ. ಈ ಪತ್ರಿಕೆ ನಾವು ಪ್ರಿಂಟ್ ಮಾಡಿಲ್ಲ ಸರ್. ಈ ಪತ್ರಿಕೆ ನಿಮ್ಮ ಪ್ರೆಸ್ಸಲ್ಲಿ ಪ್ರಿಂಟ್ ಮಾಡಿದ್ದಾ? ಇಲ್ಲ ಸರ್, ಈ ಪತ್ರಿಕೆ ನಮ್ದ್ರಲ್ಲಿ ಪ್ರಿಂಟ್ ಮಾಡಿಲ್ಲ. ಈ ಪತ್ರಿಕೆ ನೀವೇನ ಪ್ರಿಂಟ್ ಹಾಕಿದ್ದು? ಹೌದು ಸರ್, ನಮ್ಮ ಪ್ರೆಸ್ಸಲ್ಲೇ ಪ್ರಿಂಟ್ ಆಗಿರೋದು. ಸ್ವಲ್ಪ ಆ ಡಿಸೈನ್ ಎಲ್ಲ ತೋರಿಸ್ಬೋದಾ ಸರ್? ಹರೀಶಾ, ಸಾರ್ಗೆ ಡಿಸೈನ್ ಮೇಲೆ ತೋರಿಸು. ಇದಲ್ಲ, ಬೇರೆ ಬೇರೆ ಸ್ವಲ್ಪ ಇರಿ. ನಮ್ಮ ಓನರ್ಗೆ ನಮ್ ಮನೆಗೆ ಸಂಬಂಧಿಕರನ್ನ ಹೋಗಿ ಒಬ್ರನ್ನು ಬಿಡದ ಎಲ್ರನ್ನೂ ಮದ್ವೆ ಕರಿಬೇಕು. ಎಲ್ರನ್ನೂ ಕೂಗಿದ್ರೆ ಖಜಾನೆ ಆಗ್ಲಿ ಬಿಡು. ಬರ್ದಾಯ್ತು. ಏನು ಪತ್ರಿಕೆ ಕೊಡ್ತಾನೆ ಇದ್ದೀರಾ? ಅದು ಇನ್ನೊಂದ್ ಸ್ವಲ್ಪ ಜನಕ್ಕೆ ಕೊಡೋದಿದೆ. ಇನ್ನೊಂದ್ 2-3 ದಿವಸದಲ್ಲಿ ಸರಿ, ಮುಗಿಸ್ಬಿಡ್ತೀನಿ. ಪೊಲೀಸ್ ಅವ್ರು ಯಾಕೆ ಬಂದ್ರು? ಪೊಲೀಸಾ? ಮಿತ್ರ ಶಾಲಿನಿ ಅನ್ನೋರು ಯಾರಿಲ್ಲಿ? ನಾವಿಬ್ರೆ. ಇದು ನಿಮ್ಮಿಬ್ರು ಮದ್ವೆ ಇನ್ವಿಟೇಷನ್ ತಾನೆ? ಹೇಳಿ. ಹೌದು, ನಮ್ಮಿಬ್ಬರದೆ. ಕೊಲೆ ನಡೆದ MG ರೋಡ್ ಬೈಕ್ ಗ್ಯಾರೇಜ್ ಹತ್ರ ನಿಮ್ ಇನ್ವಿಟೇಷನ್ ಹೆಂಗ್ ಬಂತು? ಕೊಲೆನಾ? ಅಲ್ಲ ಮೇಡಮ್, ಆ ಏರಿಯಾದಲ್ಲಿ ನನಗೂ ಇವಳಿಗೂ ಗೊತ್ತಿರೋ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಬರೀ ಆ ಏರಿಯಾದಲ್ಲೇ ಹೆಚ್ಚು ಕಮ್ಮಿ ಒಂದು 300 ಇನ್ವಿಟೇಷನ್ ಕೊಟ್ಟಿದೀವಿ. ಈ ಪತ್ರಿಕೆ ಅಲ್ಲಿಗೆ ಹೇಗೋಯ್ತು, ಯಾರ ಮುಖಾಂತರ ಹೋಯ್ತು ನಮ್ಗೆ ನಿಮಗ್ ಗೊತ್ತಿಲ್ಲ. ಗೊತ್ತಿಲ್ದೆ ಹೆಂಗೆ? ನಮ್ದು ಆ ತರ ಕುಟುಂಬ ಅಲ್ಲ ಮೇಡಮ್. ಇನ್ನು ಚಿಕ್ಕ ಮಕ್ಳಮ್ಮ, ಈಗ ತಾನೇ ಜೀವನ ಶುರು ಮಾಡ್ತಿದ್ದಾರೆ. ಅದಕ್ ಮುಂಚೆನೆ ಅವ್ರ ಜೀವನ ಹಾಳು ಮಾಡ್ಬಿಡ್ಬೇಡಮ್ಮ. ಎನ್ಕ್ವೈರಿಗೆ ಯಾವಾಗ್ಲೇ ಕರೆದ್ರು ಸ್ಟೇಷನ್ ಹತ್ರ ಬರ್ಬೇಕು, ಗೊತ್ತಾಯ್ತಾ? ಸರಿ ಮೇಡಮ್, ಬರ್ತೀವಿ. ಇನ್ಸ್ಪೆಕ್ಟರ್, ಇವ್ರ ಕಾಂಟ್ಯಾಕ್ಟ್ Madam. ನಂಬರು ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಸರಿ ಮೇಡಮ್, ನಿಮ್ಮ ನಂಬರ್ ಹೇಳಿ. 9876543210. ಸತ್ತಿರೋ 3 ಜನ ಬಿಸ್ನೆಸ್ ಮ್ಯಾನ್ ಮಕ್ಕಳ ಸೆಲ್ಫೋನ್ ಮೇಡಮ್ ಇದು. ಇದರಲ್ಲಿ ಉದ್ದಕ್ಕಿದನಲ್ಲ, ಅವ್ನು ಯಾರು? ಕರಿಯಪ್ಪ ಗೌಡವ್ರ ಮಗ ಮೇಡಮ್. ಹೇಳಿ DCP ಮೇಡಮ್. ಕೊಲೆ ಆಗಿದ್ದ ವ್ಯಕ್ತಿ ಫೋನಲ್ಲಿ ನಿಮ್ ಮಗನ್ ಫೋಟೋ ಇದೆ. ಸೊ ಅದ್ರ ಬಗ್ಗೆ ವಿಚಾರಿಸೋಕೆನೆ ನಿಮಗ್ ಕಾಲ್ ಮಾಡ್ದೆ. ಸಾರಿ ಮೇಡಮ್, ನನ್ನ ಮಗನ ವಿಚಾರಿಸಕ್ ಮುಂಚೆ ಆ 3 ಜನ ಸಾಯಿಸಿದ್ರಲ್ಲ, ಮೊದ್ಲು ಅವ್ರನ್ನ ಕಂಡುಹಿಡೀರಿ, ಆಮೇಲೆ ನನ್ನ ಮಗು ವಿಚಾರಿಸ್ಕೊಳ್ಳಿ. ನಮಸ್ಕಾರ, ಹೇಳಿ ಮೇಡಮ್. ಇತ್ತೀಚೆಗೆ ನಡೆದಿರೋ ಅಷ್ಟು ಕೊಲೆಗಳ ಲೊಕೇಶನ್
ಟೈಮು ಡೇಟು ಎಲ್ಲ ಶೇರ್ ಮಾಡಿದ್ದೀನಿ. ಆ ಜಾಗದಲ್ಲಿ ಎಷ್ಟು ಜನದ ನಂಬರ್ ಟ್ರಾವೆಲ್ ಆಗಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಇಮಿಡಿಯೇಟ್ ಆಗಿ ಬೇಕು. ಚೆಕ್ ಮಾಡಿ ಕಾಲ್ ಮಾಡ್ತೀನಿ ಮೇಡಮ್. ಎಸ್ ಮೇಡಮ್, ನೀವು ಕೊಟ್ಟಿದ್ದ ಲೊಕೇಶನ್ ಲಿಸ್ಟಲ್ಲಿ ಕೊಲೆ ನಡೆದ ಅದೇ ಜಾಗದಲ್ಲಿ 2 ನಂಬರ್ ಮಾತ್ರ ಎಲ್ಲ ಲೊಕೇಶನಲ್ಲೂ ಮ್ಯಾಚ್ ಆಗ್ತಿದೆ ಮೇಡಮ್. ಆ ನಂಬರ್ನ ಹೈಲೈಟ್ ಮಾಡಿ ನಿಮಗೆ ಕಳಿಸ್ತೀನಿ ಮೇಡಮ್. ಓಕೆ. ರಾವ್, ಕೊಲೆಗಾರನ್ ಕಂಡಿಡ್ದ ಮೇಡಮ್. ನಡೀರಿ ಹೋಗೋಣ. ಮಿತ್ರ ಅಂಡ್ ಶಾಲಿನಿ, ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟಾ? ಅರೆಸ್ಟಾ? ನಾವೇನ್ ಮಾಡಿದ್ವಿ? ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ರಾವ್, ಇಬ್ಬರನ್ನು ಕರ್ಕೊಂಡು ಓಕೆ ಮೇಡಮ್. ಮಿತ್ರ, ಏನಾಗಲ್ಲ. ಏನಪ್ಪ ಇದೆಲ್ಲ? ಏನ್ರಿ ಇದೆಲ್ಲ? ಈ ಪಟ್ಟಿ ಏನಿಲ್ಲ ಮತ್ತೆ. ನೀವಾದ್ರೂ ಕೇಳ್ರಿ, ಏನಮ್ಮ ಇದೆಲ್ಲ? ನಡೀರಿ, ನಡೀರಿ. ಶಾಲಿನಿ